ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನೈನೋಸೌ ಶ್ರೀಪತಿರ್ಮಾನದೋನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ತದೋದಿತೋ ಜ್ಞಾನಮರೀಚಿಮಾಲಿ ಸಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜೈತ್ಯಜೋ ಅಕ್ಷೀನ್ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರಃ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ ಅಂದ್ರೆ ಜೀವ ಹೇಗೆ ಒಂದು ಮನುಷ್ಯ ದೇಹವನ್ನ ಪಡೆದು ಇಲ್ಲಿ ಭೂಮಿಗೆ ಬಂದು ಸಾಧನೆ ಮಾಡುತ್ತಾನೆ ಎಂಬುದು ನೋಡ್ತಾ ಬಂದಿದ್ದೀವಿ. ಅದನ್ನ ಜೀವಕ್ಕೆ ಹೇಗೆ ಬರೋದು, ಎಲ್ಲಿ ಬರುವುದು ಏನೂ ಗೊತ್ತಿಲ್ಲ. ಆ ಜೀವವನ್ನ ದೇವತೆಗಳು ಇಲ್ಲಿ ಭೂಮಿಯಲ್ಲಿ ತಂದು ಇಡ್ತಾರೆ. ಭೂಮಿಯಲ್ಲಿ ಹೇಗೆ ತಂದು ಇಡ್ತಾರೆ ಅಂದ್ರೆ ಒಂದೊಂದು ಅಗ್ನಿ ಸ್ಥಾನಗಳು 5 ಪಂಚ ಅಗ್ನಿಗಳನ್ನ ಹೇಳ್ತಾರೆ. ಆಹುತಿ ಪಂಚ ಅಗ್ನಿ ಅಂದ್ರೆ ನಾವು ಈ ಭೂಮಿಯಲ್ಲಿ ನೋಡುವಂತ ಅಗ್ನಿ ಅಂತ ಅಲ್ಲ. ಅಗ್ನಿಯಲ್ಲಿ ಸಾಕ್ಷಾತ್ ಭಗವಂತನ ಆ 5 ಅಂದ್ರೆ 5 ಭಗವಂತನ ರೂಪಗಳು. 5 ಭಗವಂತ ಅಂಬೋ ಅಗ್ನಿಯಲ್ಲಿ ಅಗ್ನಿಯ ಅಂಶಗಳು ಇರತ್ತ. ಕಟ್ಟಿಗೆ ಹಾಕ್ತೀವಿ, ಹೊಗೆ ಬರತ್ತ, ಆಮೇಲೆ ಒಂದು ಕಿಡಿ ಬರತ್ತ, ಜ್ವಾಲೆ ಬರತ್ತ, ಜ್ವಾಲೆಯಿಂದ ಕೆಂಡದಿಂದ ಆ ಒಂದು ಕಿಡಿಗಳು. ಸೊ ಇದು ಯಾವ ಒಂದು ಅಗ್ನಿಯಲ್ಲಿ ನಾವು ಹೋಮ ಮಾಡೋವಾಗ ಇದು ನೋಡ್ತೀವಿ. ಇದು ಎಲ್ಲವೂ ಇಲ್ಲಿ ದೇವರ ರೂಪಗಳೇ ಆಗಿದೆ. ಅಂದ್ರೆ ಒಂದೊಂದು ಅಗ್ನಿ ಸ್ಥಾನದಲ್ಲಿನೂ 6 ಅಗ್ನಿ ಮತ್ತು ಅದರ 5 ಅಂಶಗಳು 6 ಆಗತ್ತೆ. ಸೊ ಇಲ್ಲಿ ದೇವತೆಗಳು ಇಂಡಿಪೆಂಡೆಂಟ್ ಆಗಿ ಏನು ಮಾಡೋದಿಲ್ಲ. ಅವರ ಒಳಗೇನು ಪ್ರೇರಕನಾಗಿ ದೇವರೇ ನಿಂತು ಅವರಿಂದ ಮಾಡಿಸ್ತಾರೆ. ಸೊ ಅವರು ಈ ಜೀವವನ್ನ ಅಂದ್ರೆ ನಮ್ಮನ್ನ ಒಂದೊಂದು ಜಾಗೆಯಲ್ಲಿನೂ ದೇವರತ್ತ ಒಪ್ಪಿಸ್ತಾರೆ. ದೇವರೇ ನೀನು ಈ ಜೀವವನ್ನ ರಕ್ಷಣೆ ಮಾಡು ಅಂತ. ಅದಕ್ಕೆ ಬೇಕಾದ ಒಂದೊಂದು ನಾವು ಹೇಳ್ತೀವಲ್ಲ, ಇಂಗ್ಲಿಷ್ಲಿ ಹೇಳ್ಬೇಕು ಅಂದ್ರೆ ಮೆಂಟಲ್ ಬಾಡಿ, ಆಸ್ಟ್ರಲ್ ಬಾಡಿ, ಇಥರಲ್ ಬಾಡಿ ಅಂದ ಫಿಸಿಕಲ್ ಬಾಡಿ, ಹೀಗೆ ಒಂದೊಂದು ಲೇಯರ್. ಇಲ್ಲಿಂದ ಹೋಗುವಾಗ ಒಂದೊಂದು ಕಳಚಿ ಹೋಗ್ತೀವಿ, ಬರುವಾಗ ಒಂದೊಂದು ಲೇಯರ್ ದೇವರು ಕೊಡ್ತಾ ಬರ್ತಾನೆ. ಸೊ ಅದು ಒಂದೊಂದು ಹಾಕಿ ಅಲ್ಲಿ ತನ್ನ ರೂಪಗಳು ಮತ್ತು ದೇವತೆಗಳು ಈ ದೇಹದಲ್ಲಿ ವಾಸ ಮಾಡ್ತಾರೆ. ಅದಕ್ಕೆ ಕ್ಷೇತ್ರ ಅಂತ ಹೇಳ್ತಾರಲ್ಲ ಗೀತೆಯಲ್ಲಿನು. ಸೊ ಹೀಗೆ ಆ ಜೀವವನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಅದನ್ನ ನೋಡ್ತಾ ಬಂದಿದ್ದೀವಿ. ಅಂದ್ರೆ ಹೇಗೆ ನಾವು ಇಲ್ಲಿ ಬಂದೀವಿ, ತಾಯಿಯ ಹೊಟ್ಟೆಯಲ್ಲಿ ಹೇಗೆ ಬಂದು ಸೇರಿದ್ದೀವಿ, ಇಷ್ಟು ದೇವತೆಗಳು ನಮಗೆ ಉಪಕಾರ ಮಾಡಿದ್ದಾರೆ, ಇಷ್ಟು ದೇವತೆಗಳು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಗೊತ್ತಾದಾಗ ನಮಗೆ ಅವ್ರ ಮೇಲೆ ಒಂದು ಗ್ರಾಟಿಟ್ಯೂಡ್, ಇಷ್ಟು ಮಾಡ್ತಾ ಇದ್ದಾರೆ ದೇವತೆಗಳು, ಅವರಲ್ಲಿ ನಿಂತು ದೇವರು ಇಷ್ಟು ಮಾಡ್ತಾ ಇದ್ದಾನೆ, ನಾವು ಏನು ಮಾಡಿದ್ದೀವಿ, ಏನು ಮಾಡಿಲ್ಲ, ಇಷ್ಟು ಮಾಡ್ತಾ ಇದ್ದಾರ ಅಂತ ಆ ಒಂದು ಕೃತಜ್ಞತೆ ಭಾವ, ಆ ಭಾವವೇ ದೇವರು ಮಾಡಿಸ್ತಾನೆ ಅಂತ ತಿಳಿಯೋದೇ ಸಮರ್ಪಣೆ ಆಗತ್ತೆ. ನಾವು ಏನು ಇಲ್ಲಿ ಮಾಡಬೇಕಾಗೇ ಇಲ್ಲ. ಆ ಸೃಷ್ಟಿ, ಆ ಒಂದು ಜೀವ ಹೋಮ ಆಗೋದು ಅದು ಸೃಷ್ಟಿ ಯಜ್ಞ ಥರನೇ ಆಗತ್ತೆ. ಸೊ ಇದನ್ನ ಹೇಳುವಾಗ ಇವಾಗ ನಾವು 2 ಅಗ್ನಿಗಳನ್ನೇ ನೋಡಿದ್ವಿ. ಅಲ್ಲಿಂದ ಮಳೆ ದ್ವಾರ, ಮಳೆಯಲ್ಲಿ ಇಡ್ತಾರೆ, ಅದು ಒಂದು ಮಳೆ ಅಷ್ಟು ತನಕ 2ನೇ ಅಗ್ನಿ ನೋಡಿದ್ದೀವಿ. ಇವಾಗ 3ನೇ ಅಗ್ನಿ. 1ನೇ ಅಗ್ನಿ ಆಕಾಶ, 2ನೇ ಅಗ್ನಿ ಆ ಮೇಘಗಳು. ಮೇಘದಿಂದ ಮಳೆ ದ್ವಾರ ಬರ್ತಾ ಇದೆ, ನಮ್ಮನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಆವಾಗ ನೆಕ್ಸ್ಟ್ ಎಲ್ಲಿ ಹೋಮ ಆಗತ್ತೆ? ಹೋಮ ಆಗೋದು ಈ ಮಳೆಯ ನೀರು ಮೂಲಕ ಬಂದ ಜೀವನ್ನ ಆ ಭೂಮಿಯಲ್ಲಿ. ಭೂಮಿ ಅಂದ್ರೆ ಏನು? ಭೂಮಿಯಲ್ಲಿ ಆ ಸಸ್ಯಗಳಲ್ಲಿ ನಾವು ಯಾವುದನ್ನ ನಾವು ಉಣ್ಣುತ್ತೀವೋ ಆ ಸಸ್ಯಗಳಲ್ಲಿ ಆ ಜೀವನ್ನ ಸೇರಿಸೋದು. ಅದು ನೆಕ್ಸ್ಟ್ ಒಂದು ವಾಹನ ಆಗತ್ತೆ.
ಕ್ಯಾರಿಯರ್ ಆಗತ್ತೆ. ಪ್ರಯಾಣದಲ್ಲಿ ಆ ತಾಯಿ ಹೊಟ್ಟೆ ಸೇರುವುದಕ್ಕೆ ಆ ಒಂದು ಅನೇಕ ಆ ಒಂದು ದ್ವಾರದಿಂದ ಅದು ಜೊತೆಯಲ್ಲಿ ಜಸ್ಟ್ ಲೈಕ್ ನಾವು ಹೇಗೆ ಒಂದು ಜಾಗೆಯಿಂದ ಇನ್ನೊಂದು ಜಾಗೆಗೆ ಟ್ರಾನ್ಸ್ಪೋರ್ಟೇಷನ್ ತಗೊಂಡು ಹೋಗ್ತೀವಿ, ಪ್ಲೇನ್ಲಿ ಹೋಗ್ತೀವಿ, ಕಾರ್ಲಿ ಹೋಗ್ತೀವಿ. ಸೊ ಹೇಗೆ ಹೋಗ್ತೀವೋ ಹಾಗೆ ಆ ಜೀವವನ್ನ ಕರ್ಕೊಂಡು ಹೋಗ್ತಾರೆ. ಜೀವ ಆಗೋದಿಲ್ಲ, ಜೀವ ಅದರಲ್ಲಿ ಪ್ರಯಾಣ ಮಾಡುತ್ತಾ ಬರ್ತಾ ಮಳೆ ಜೊತೆಯಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಆಕಾಶದಿಂದ ಭೂಮಿಗೆ ಕನೆಕ್ಷನ್ ಮಳೆ ದ್ವಾರ ಬರುತ್ತೆ. ಸೊ ಆ ಮೇಘಮಂಡಲದಿಂದ ಆ ಮಳೆ ಜೊತೆಯಲ್ಲಿ ಈ ಜೀವವನ್ನ ತಂದು ಇಲ್ಲಿ ಭೂಮಿಯಲ್ಲಿ ಹೋಗಿಸ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ 4ನೇ ಪದ್ಯ. ಧರಣಿ ಎಂಬುದೇ ಅಗ್ನಿ ಸಂಬತ್ ಸರವೆ ಸಮಿದೆ ವಿಹಾಯಸವೆ ಹೊಗೆ ಇರುಳುರಿದಿ ಶಾಂಗಾರವಾಂತರ ದಿಗ್ವಲಯ ಕಿಡಿಯೂ ವರುಷವೆಂಬಾಹುತಿಗಳಿಂದಲಿ ಹರಿಯ ಮೆಚ್ಚಿಸಿ ಸಕಲರೊಳಗ ಧ್ವರ್ಯನಾಗಿರು ಸರ್ವರೂಪಾತ್ಮಕನ ಚಿಂತಿಸುತ್ತಾ ಅಂತ ಇಲ್ಲಿ ಹೇಳ್ತಾ ಇದೆ. ಸರ್ವರೂಪಾತ್ಮಕ, ಯಾರು ಸರ್ವರೂಪಾತ್ಮಕ? ಇಷ್ಟು ಬಂದಿದಲ್ಲ ನಮ್ಗೆ ಒಂದೊಂದು ಸ್ಥಾನದಲ್ಲಿನೂ ಅಗ್ನಿಯ 5 ಅಂಶಗಳು 6 ಬಂತು. ಸೊ ಇವಾಗ ನೆಕ್ಸ್ಟ್ 3rd ಲೇಯರ್. ಸೊ ಇಷ್ಟು ಸರ್ವರೂಪ ಎಲ್ಲದಲ್ಲಿನೂ ಅವನೇ ಇರ್ತಾನೆ. ಸರ್ವರೂಪಾತ್ಮಕ ರೂಪನಾಗಿ ಎಲ್ಲ ರೂಪ ದೇವರಿಗೆ ಎಲ್ಲಾ ರೂಪವೂ ಇರುತ್ತೆ. ಆ ರೂಪಾತ್ಮಕನ ಚಿಂತಿಸು, ಈ ಭಗವಂತನನ್ನ ಚಿಂತಿಸುವರು ಸೊ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ ಇಲ್ಲಿ ಧರಣಿ ಅಂದ್ರೆ ಈ 3ನೇ ಅಗ್ನಿಸ್ಥಾನ ಈ ಭೂಮಿಯ ಆಗತ್ತೆ. ಸೊ ಅದಲ್ಲಿ ಹೇಳ್ತಾ ಇದ್ದಾರೆ ಧರಣಿ ಎಂಬುದೇ ಇಲ್ಲಿ ಅಗ್ನಿ. ಸೊ ಹಿಂದೆ ಬಂದ ರೀತಿಯಿಂದ ಇಲ್ಲಿನ ಅಗ್ನಿ ಯಾವುದು ಅಂದ್ರೆ ಈ ಭೂಮಿ, ಪೃಥ್ವಿ ಅಂತ ಉಪನಿಷತ್ತುಗಳಲ್ಲಿ ಕರೀತಾರೆ. ಇಲ್ಲಿ ಧರಣಿ, ಯಾಕೆ ಧರಣಿ ಶಬ್ದ ಅಂದ್ರೆ ಧಾರಣೆ ಮಾಡ್ಕೊಂಡಿದ್ದಲ್ಲ, ನಮ್ಮ ಎಲ್ಲರನ್ನು ಧಾರಣೆ ಮಾಡುತ್ತೆ. ಅಂದ್ರೆ ಇಲ್ಲಿ ಧರಣಿ ಅಂದ್ರೆ ಭೂಮಿ ಆ ಜಡವಾದದ್ದನ್ನೇ ಹೇಳ್ತಾ ಇಲ್ಲ, ಹಿಂದೆ ಬಂದಂತೆನೆ ದೇವರ ರೂಪಗಳು. ನಾವು ಫಸ್ಟ್ ಅಗ್ನಿಯಲ್ಲಿ ನಾರಾಯಣ ಎಂಬೋ ಅಗ್ನಿಯಲ್ಲಿ ನಾರಾಯಣ. 2ನೇದು ಆ ಮೇಘದಲ್ಲಿ ಅಲ್ಲಿ ನಾವು ವಾಸುದೇವ ಅಂಬೋನೆ ಅಗ್ನಿ ಅಂತ ನೋಡಿದ್ದೀವಿ. ಇವಾಗ 3ನೇ ಸ್ಥಾನ ಆಕಾಶದಿಂದ ಆ ಚಂದ್ರಮಂಡಲ ಆ ಮಳೆ ದ್ವಾರ ಭೂಮಿಗೆ ಬಂದು ಸೇರ್ತಾ ಇದೆ ಜೀವ. ಸೊ ಅಲ್ಲಿ ಹೋಮ ಮಾಡುವ ಸ್ಥಾನ ಈ ಭೂಮಿಯಲ್ಲಿ ಆ ಪೃಥ್ವಿಯಲ್ಲಿ ಭೂಮಿಯಲ್ಲಿ ಮಾಡ್ತಾರೆ. ಭೂಮಿ ಎಂಬುದು ಅಗ್ನಿ ಆಗತ್ತೆ. ಸೊ ಯಾರಿದು ಅಗ್ನಿ, ಯಾರಿದು ಭೂಮಿ? ಪೃಥ್ವಿ ಅಂದ್ರೆ ಆ ಒಂದು ಧರಣಿ ಎಂಬುದು ಯಾವುದಿದು ಅಂದ್ರೆ ಭೂದೇವಿಯ ಅಂತ ಇಲ್ಲ. ಭೂದೇವಿಯಲ್ಲಿ ಆ ಲಕ್ಷ್ಮಿಯಲ್ಲಿ ಇರುವಂತ ಸಂಕರ್ಷಣ ಅಂಬೋ ಅಗ್ನಿ, ಇಲ್ಲಿ ಇರುವಂತ ಅಗ್ನಿ ಸಂಕರ್ಷಣ. ಸೊ ಹಿಂದೆ ಬಂದದಂತೆನೆ ಈ ಸಂಕರ್ಷಣ ಅಂಬೋ ಈ ಭೂಮಿಯಲ್ಲಿ ಇರುವಂತ ಈ ಅಗ್ನಿಗೆ 5 ಅಂಶಗಳು ಇದ್ದೇ ಇರುತ್ತೆ. ಏನ್ ಅಂಶಗಳು? ಕಟ್ಟಿಗೆ ಬೇಕು. ಅಗ್ನಿಯಲ್ಲಿ ಮಾಡಬೇಕು ಅಂದ್ರೆ ಕಟ್ಟಿಗೆ ಬೇಕು. ಹೋಮ ಮಾಡಬೇಕು ಅಂದ್ರೆ ಹೋಮಕ್ಕೆ ಆಧಾರ, ಹೋಮಕ್ಕೆ ಆ ಹೋಮಾಗ್ನಿಗೆ ಆಧಾರವಾಗಿ ಇರುವಂತವನು ಇವನು ಸಂಕರ್ಷಣ ಎಂಬೋ ಅಗ್ನಿ. ಅದರಲ್ಲಿ ಕಟ್ಟಿಗೆ ಹಾಕಬೇಕು. ಯಾವುದು ಕಟ್ಟಿಗೆ? ಹಿಂದೆ ನೋಡಿದ್ದಂತೆನೆ 5 ಏನು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಇದು 5 ಅಂಶಗಳು. ನಾರಾಯಣ ಅಂಬೋನು ಕಟ್ಟಿಗೆ, ಆಮೇಲೆ ವಾಸುದೇವ ಅಂಬೋದು ಹೊಗೆ ಬರುತ್ತೆ. ಅದು ನಾವು ನೋಡೋದು ಹಾಗೆ ತಾನೆ, ಕಟ್ಟಿಗೆ ಹಾಕ್ತಾರೆ. ಅದು ಕಟ್ಟಿಗೆಯಲ್ಲಿ ನಾರಾಯಣ, ಅಲ್ಲಿ ನಿಜವಾಗ್ಲೂ ಕಟ್ಟಿಗೆ ಇರೋದಿಲ್ಲ, ಅಲ್ಲಿ ದೇವರೇ ಆ ರೂಪದಿಂದ ನಿಂತಿರ್ತಾನೆ. ಆಮೇಲೆ ಹೊಗೆ ಬರೋದು ನ್ಯಾಚುರಲ್, ನೀರಿನ ಪಸೆ ಇದ್ದಾಗೆ ಹೊಗೆ ಬರುತ್ತೆ. ಆ ಹೊಗೆಯಲ್ಲಿ ವಾಸುದೇವ ಅಂತ. ಆಮೇಲೆ ಹೊಗೆಯಿಂದ ಏನು ಬರುತ್ತೆ? ಜ್ವಾಲೆ ಬರುತ್ತೆ, ಅದು ಸಂಕರ್ಷಣ ಅಂತ. ಆಮೇಲೆ ಕೆಂಡ ಕಾಣುತ್ತೆ, ಕೆಂಡವನ್ನ ಪ್ರದ್ಯುಮ್ನ ಅಂತ. ಆಮೇಲೆ ಕೆಂಡದಿಂದ ಆ ಕಿಡಿಗಳು ಚಿಮ್ಮತ್ತೆ, ಅದನ್ನ ಅನಿರುದ್ಧ ಅಂತ. ಸೊ ದೇವರ ರೂಪಗಳು. ಸೊ ಇಲ್ಲಿ ಯಾವುದು? ಒಂದೊಂದು ಜಾಗೆಯಲ್ಲಿ ಒಂದೊಂದು ನೋಡ್ತಾ ಬಂದಿದ್ದೀವಿ. ಇದು ಈ ಕಟ್ಟಿಗೆ, ಹೊಗೆ ಮತ್ತು ಆ ಒಂದು ಜ್ವಾಲೆ, ಕೆಂಡ, ಕಿಡಿಗಳು ಎಲ್ಲದಲ್ಲಿನೂ ಇರುತ್ತೆ, ಎಲ್ಲಾ ಅಗ್ನಿಯಲ್ಲಿ ಇರುತ್ತೆ.
ಅಲ್ಲಿ ಇರುವಂತ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳು ಇದ್ದೇ ಇರುತ್ತೆ. ಆದ್ರೆ ಅಗ್ನಿಸ್ಥಾನಗಳು ಬೇರೆ ಬೇರೆ ಆಗಿದೆ. ಆಕಾಶ ಆಯ್ತು, ಆಮೇಲೆ ಪರ್ಜನ್ಯ, ಆ ಒಂದು ಚಂದ್ರಲೋಕದಿಂದ ಮೇಘಮಂಡಲ, ಅದು ಎರಡನೇದಾಯ್ತು. ಇವಾಗ ಮಳೆ ದ್ವಾರ ಜೀವ ಬಂದಿದೆ, ಇದು ಮೂರನೇದು. ಇಲ್ಲಿ ಆ ಒಂದು ಭೂಮಿಯಲ್ಲಿ ಯಾವುದು ಕಟ್ಟಿಗೆ ನಾರಾಯಣ ಅಂತ ಆಯ್ತು. ಇಲ್ಲಿರುವಂತ ಕಟ್ಟಿಗೆ ಏನು, ಯಾವ ವಸ್ತುವನ್ನ ಕಟ್ಟಿಗೆಯಾಗಿ ಬಳಸ್ತಾ ಇದ್ದಾರೆ ದೇವರು ಅಂದ್ರೆ ಅಲ್ಲಿ ಇರುವಂತ ಹೆಸರು ಏನು ಅಂತ ಹೇಳಿದಾಗ ಸಂವತ್ಸರ ಅಂಬೋದು ಕಟ್ಟಿಗೆ. ಏನಿದು ಸಂವತ್ಸರ ಅಂಬೋದು ವರ್ಷ ಆಗುತ್ತಲ್ಲ, ಇವಾಗ ಒಂದೊಂದು ವರ್ಷಕ್ಕೆ ಒಂದೊಂದು ಸಂವತ್ಸರ, ಕ್ರೋಧಿ ನಾಮ ಸಂವತ್ಸರ, ಹೀಗೆ ಒಂದೊಂದು ವರ್ಷಕ್ಕೆ 60 ಸೈಕಲ್ ಆಫ್ 60 ಇರುತ್ತೆ, ಅದನ್ನ ಸಂವತ್ಸರಗಳು ಅಂತ ಕರಿತೀವಲ್ಲ. ಸೊ ಈ ಸಂವತ್ಸರ ಅಂಬೋದು ಕಟ್ಟಿಗೆ ಹೇಗಾಗತ್ತೆ ಅಂತ ಹೇಳಿದಾಗ ಈ ಜೀವವನ್ನ ತರ್ತಾ ಇದ್ದಾರೆ. ಇಲ್ಲಿ ಮಳೆ ದ್ವಾರ ಬರುತ್ತೆ. ಮಳೆ ದ್ವಾರ ಈ ಭೂಮಿ ಅಂದ್ರೆ ನೋಡಿ, ಆಕಾಶದಿಂದ ಭೂಮಿಗೆ ಬರಬೇಕು. ಅದು ಇಟ್ಸ್ ಅ ಬಿಗ್ ಡೀಲ್. ಭೂಮಿಗೆ ಬರುವುದು ಯಾವಾಗ ಬರುತ್ತೆ? ಒಂದು ಕಾಲದಲ್ಲಿ ಬರಬೇಕಲ್ಲ ಆ ಜೀವ, ಯಾವುದೋ ಒಂದು ಕಾಲದಲ್ಲಿ ಬರಬೇಕು. ಯಾವ ಕಾಲದಲ್ಲಿ ಬಂದಾಗ ಅಲ್ಲಿ ಅದು ಒಂದು ಸಂವತ್ಸರ. ಏನು, ಈ ವರ್ಷ ಬಂತು, ನಾವು ಹುಟ್ಟೋದು ಹಾಗೆ ವರ್ಷಗಳನ್ನು ಹೇಳ್ತೀವೋ ಹಾಗೆ ಅದು ಜೀವ ಆ ಭೂಮಿಯಲ್ಲಿ ಬಂದಾಗ ಅದನ್ನ ಒಂದು ವರ್ಷ, ಅದಕ್ಕೆ ಸಂವತ್ಸರ. ಸೊ ಈ ಕಟ್ಟಿಗೆ ಏನಾಯ್ತು, ಇಲ್ಲಿ ಕಟ್ಟಿಗೆ ಏನ್ ಮಾಡುತ್ತೆ, ಈ ಬೆಂಕಿಯನ್ನ ಚಂದಾಗೆ ವೃದ್ಧಿ ಮಾಡುತ್ತೆ. ಕಟ್ಟಿಗೆ ಇದ್ರೆ ತಾನೇ ವೃದ್ಧಿ ಆಗತ್ತೆ ಬೆಂಕಿ. ಸೊ ಈ ಕಟ್ಟಿಗೆ ಎಂಬುದು ಇಲ್ಲಿ ಹಿಂದೆ ಬಂದಂತೆ ಸಂಕರ್ಷಣ ರೂಪ ಬರುತ್ತೆ. ಸಂಕರ್ಷಣ ಎಂಬುದು ಅಗ್ನಿ ಆಗಿದ್ದಾನೆ ಇಲ್ಲಿ. ಆ ಸಂಕರ್ಷಣ ರೂಪದಿಂದ ಆ ಒಂದು ಪವರ್ ಪಾಯಿಂಟ್, ಆ ಒಂದು ಚಾರ್ಟ್ ಕಳಿಸಿದೆ, ಅದು ಇಟ್ಕೊಂಡು ಸ್ವಲ್ಪ ಸುಲಭ ಆಗತ್ತೆ ಏನೋ. ಆ ಸಂಕರ್ಷಣ ಎಂಬುದಿರುತ್ತೆ. ಆ ಸಂಕರ್ಷಣದಿಂದ ಒಂದು ರೂಪ ಹುಟ್ಟತ್ತೆ. ಯಾವುದು? ಕಟ್ಟಿಗೆ ಅಂದ್ರೆ ನಾವು ಏನ್ ನೋಡಿದೀವಿ, ನಾರಾಯಣ. ಸಂಕರ್ಷಣ ನಾರಾಯಣ ಎಂಬ ರೂಪ ಹುಟ್ಟುತ್ತಾನೆ. ಆ ರೂಪ ಯಾವಾಗ ಹುಟ್ಟುತ್ತೆ? ಒಂದು ಪರ್ಟಿಕ್ಯುಲರ್ ಇಯರ್, ಯಾವುದೇ ಒಂದು ವರ್ಷ, ಯಾವುದೇ ಒಂದು ಸಂವತ್ಸರದಲ್ಲಿ. ಆ ಸಂವತ್ಸರದಲ್ಲಿ ಅದೇ ಕಟ್ಟಿಗೆಯಾಗಿರುತ್ತೆ. ಆವಾಗ ಈ ಜೀವ ಪ್ರವೇಶ ಅಲ್ಲಿ ಹೋಗಿ ಮಾಡ್ತಾರೆ. ಕಟ್ಟಿಗೆ ಆಯ್ತು. ಆಮೇಲೆ ಆ ಕಟ್ಟಿಗೆ ಆದ ಮೇಲೆ ನೆಕ್ಸ್ಟ್ ಬರೋದು ಹೊಗೆ ಬರುತ್ತೆ. ಅದು ಯಾವುದು? ಈ ಸಂಕರ್ಷಣನಿಂದ ಕಾಣಿಸಲ್ಪಟ್ಟ ಆ ವಾಸುದೇವ ಅಂದ್ರೆ ಸಂಕರ್ಷಣದಿಂದ ಹೊರಗೆ ಬಂದಂತೆ ಇರುವಂತ ಆ ರೂಪ ಸಂಕರ್ಷಣ ವಾಸುದೇವ ಅಂತ ಹೇಳ್ತಾರೆ. ಇದು ಯಾವುದು? ಹೊಗೆಯಲ್ಲಿ, ಹೊಗೆ ಏನಾಗುತ್ತೆ ಈ ಭೂಮಿಯಲ್ಲಿ ಇದು ಈ ಹೋಮಕುಂಡ ಇಟ್ಟಾಗೆ ಸಂಕರ್ಷಣ ಎಂಬ ಅಗ್ನಿಯನ್ನೇ ಈ ಪೃಥ್ವಿಯಲ್ಲಿ ಇಟ್ಟಾಗೆ ಆ ಕಟ್ಟಿಗೆ ಎಂಬುದು ಸಂವತ್ಸರ ಆಯ್ತು. ಅಂದ್ರೆ ಸಂಕರ್ಷಣ ನಾರಾಯಣನೇ ಆ ಸಂವತ್ಸರ ಎಂಬ ಕಟ್ಟಿಗೆ ಆಯ್ತದು. ಇಲ್ಲಿರುವಂತ ಕಟ್ಟಿಗೆಯ ಹೆಸರು. ಹೊಗೆಯ ಹೆಸರು ಏನು ಅಂದ್ರೆ ಆಕಾಶ ಅಂತ ಹೇಳ್ತಾರೆ. ಆಕಾಶವೇ ಇಲ್ಲಿ ಹೊಗೆಯಾಗಿರುತ್ತೆ. ಆಕಾಶ ಅಂದ್ರೆ ಆಕಾಶ ಹೊಗೆಯಾಗಿರುತ್ತೆ ಅಂದ್ರೇನು? ಆಕಾಶ ಎಂಬುದು ಎಲ್ಲ ಕಡೆ, ಆಕಾಶ ಅಂದ್ರೆ ಸ್ಪೇಸ್ ಎಂಬುದು ಎಲ್ಲ ಕಡೆನೂ ವ್ಯಾಪಿಸಿ ಇರುತ್ತೆ. ಸೊ ಹೀಗೆ ಇಲ್ಲಿ ವ್ಯಾಪಕವಾಗಿ ಇರುವಂಥದ್ದು ಇದೇ ಹೊಗೆ ಎಲ್ಲ ಕಡೆನೂ ವ್ಯಾಪಕವಾಗಿ ಇರುವಂತ ಇದೇ ಹೊಗೆ ಆಗತ್ತೆ. ಇವನು ಸಂಕರ್ಷಣ ವಾಸುದೇವ. ಇಲ್ಲಿ ಅವನ ಹೆಸರು ಏನು? ಆಕಾಶ. ಈ ಹೊಗೆಯ ಹೆಸರು ಆಕಾಶ ಅಂತ. ಆಮೇಲೆ ಆ ಬೆಳಕು ಆಗಬೇಕು. ಏನು ಬೆಳಕು? ಈ ಸಸ್ಯಗಳಲ್ಲಿ, ಈ ಭೂಮಿಯಲ್ಲಿ ಬಂದ ಈ ಜೀವ ಇರ್ತಾನಲ್ಲ, ಈ ಜೀವ ಯಾವ ಸಸ್ಯಲ್ಲಿ ಇರುತ್ತೋ ಅದು ಚಂದಾಗೆ ವೃದ್ಧಿ ಆಗೋದು ರಾತ್ರಿ, ಆ ಪುಷ್ಟಿಯನ್ನ ಪಡೆಯೋದು ರಾತ್ರಿಯೇ ಆಗತ್ತಲ್ಲ. ಸೊ ಅದಕ್ಕೆ ಈ ರಾತ್ರಿ ಎಂಬುದೇ ಆ ಜ್ವಾಲೆಯಾಗಿ ಇರತ್ತೆ. ಸೊ ಹಿಂದೆ ಹೇಳಿದ್ದಂತೆ ಈ ಜ್ವಾಲ ಅಂದ್ರೆ ಅಚ್ಚಿ ಎಂಬುದು ಏನಾಗುತ್ತೆ? ಅದು ಸಂಕರ್ಷಣ. ಏನಾಯ್ತು? ಈ ಸಂಕರ್ಷಣ ಎಂಬ ಅಗ್ನಿಯಿಂದ ಇನ್ನೊಂದು ರೂಪ ಬರುತ್ತೆ. ಸಂಕರ್ಷಣ ನಾರಾಯಣ ಬಂದ, ಸಂಕರ್ಷಣ ವಾಸುದೇವ ಬಂದ, ಇವಾಗ ಸಂಕರ್ಷಣ ಬರ್ತಾನಂತ. ಇವನು ಏನಾಯ್ತು? ಇವನೇ ಬೆಳಕು. ಏನದು? ರಾತ್ರಿ ಅಂತ. ಅಲ್ಲಿ ದೇವರು ಇಲ್ಲಿ ಮಾಡುವಂತ, ಭೂಮಿಲಿ ಮಾಡುವಂತ ದೇವತೆಗಳು ಮಾಡುವ ಈ ಹೋಮದಲ್ಲಿ ಅವನ ಹೆಸರೋದು ರಾತ್ರಿ ಅಂತ. ಆಮೇಲೆ ಅದಾದ ಮೇಲೆ ಕೆಂಡ ಬರಬೇಕು. ಕೆಂಡ ನಮ್ಗೆ ಗೊತ್ತು, ಪ್ರದ್ಯುಮ್ನ ಅಂತ. ಈ ಪ್ರದ್ಯುಮ್ನ ಎಲ್ಲಿಂದ ಬಂದ? ಇಲ್ಲಿ ಈ ಸಂಕರ್ಷಣ ಎಂಬ ಅಗ್ನಿ ಮಾಡಿದ್ದಾಗೆ
ಈ ಸಂಕರ್ಷಣ ಅಗ್ನಿಯಿಂದ ಈ ಒಂದು 4ನೇ ರೂಪ ಕಾಣಿಸಿಕೊಟ್ಬಿಟ್ಟಿತ್ತು. ಅದಕ್ಕೆ ಸಂಕರ್ಷಣನಿಂದ ಬಂದ ಪ್ರದ್ಯುಮ್ನ, ಸಂಕರ್ಷಣೆಯಿಂದ ಹುಟ್ಟಿದ ಭಗವಂತ. ಅದೇನು ಭಗವಂತನಿಗೆ ಹುಟ್ಟು ಇಲ್ಲ ಅಂತ ಹೇಳ್ತೀವಿ, ಭಗವಂತನಿಗೆ ಇಲ್ಲಿ ಒಂದೊಂದು ಹುಟ್ಟಿದ ಅಂತ ಹೇಳ್ತೀವಲ್ಲ, ಅಂದ್ರೆ ಭಗವಂತನಿಗೆ ತನ್ನಿಂದ ತಾನು ಕಾಣಿಸಿಕೊಡುತ್ತಾನೆ, ಇನ್ನೊಬ್ಬರಿಂದ ಹುಟ್ಟು ಎಂಬುದಿಲ್ಲ. ತನ್ನಿಂದ ಅವನೊಂದು ರೂಪವನ್ನ ತೋರಿಸ್ತಾನೆ. ಒಂದೊಂದು ರೂಪವಾಗ ತೋರಿಸೋದು ಫ್ರಮ್ ಅವರ್ ಪಾಯಿಂಟ್ ಇದ್ರೆ ಇಲ್ಲಿ ನಾವಿಲ್ಲ, ನಮ್ಮ ದೇವತೆಗಳು ನೋಡೋದು ಅಲ್ಲಿಂದ ಕಾಣಿಸಿಕೊಟ್ಟ, ಅದನ್ನ ಹೇಳ್ತಾರೆ. ಅದನ್ನ ಹುಟ್ಟು, ಕಾಣದ್ದು ಕಾಣಿಸಿತ್ತು ಅವರಿಗೆ, ಅದು ಹುಟ್ಟು ಅಂತ ಹೇಳ್ತಾರೆ. ಸೊ ಸಂಕರ್ಷಣ ಪ್ರದ್ಯುಮ್ನ, ಇಲ್ಲಿ ಅವನಿಗೆ ಈ ಒಂದು ಕೆಂಡಕ್ಕೆ ಏನು ಹೆಸರು ಅಂದ್ರೆ ದಿಶಾ ಅಂತ ಹೇಳ್ತಾರೆ. ದಿಶಾ ಅಂದ್ರೆ ಏನು? ಡೈರೆಕ್ಷನ್ ಅಂದ್ರೆ ಈ ಆಕಾಶ ಅಂತ ಹೇಳಿದ ಮೇಲೆ, ಆಕಾಶದಲ್ಲಿ ರಾತ್ರಿ ಅಂತ ಹೇಳಿದ ಮೇಲೆ ಇದರ ಅವಯವಗಳಾದಂತ ಆ ದಿಕ್ಕುಗಳು, ಮುಖ್ಯವಾಗಿ 4 ದಿಕ್ಕುಗಳು, ಅದನ್ನ ದಿಶಾ, ಅದನ್ನ ಕೆಂಡ ಅಂತ ಹೇಳ್ತಾರೆ. ಕೆಂಡ ಆದ ಮೇಲೆ ವಿಷ್ಪುಲಿಂಗ, 4 ದಿಕ್ಕುಗಳಾಯಿತು. ಅದರಿಂದ ಇನ್ನು ಕಿಡಿಗಳು ಎಲ್ಲಾ ಕಡೆನೂ ಹೊರಟಾಗ ಏನಾಗತ್ತೆ? ಅವಾಂತರ ದಿಕ್ಕುಗಳು. ದಿಕ್ಕು 4, ಅವಾಂತರ ದಿಕ್ಕು ಇನ್ ಬಿಟ್ವೀನ್ ಇರೋ ಒಂದು ನಾರ್ತ್ ಈಸ್ಟ್, ಸೌತ್ ಈಸ್ಟ್, ನಾರ್ತ್ ವೆಸ್ಟ್, ಸೌತ್ ವೆಸ್ಟ್, ಹೀಗೆ ಮೇಲೆ ಕೆಳಗೆ ಎಲ್ಲ ಸೇರಿಸ್ಕೊಳ್ಳಿ. ಸೊ ಇದು ಅವಾಂತರ ದಿಕ್ಕುಗಳು ಅಂತ. ಸೊ ಹೀಗೆ ಈ ಒಂದು ಅಗ್ನಿಯಲ್ಲಿ ಇರುವಂತ 5 ಅಂಶಗಳನ್ನ ಹೇಳ್ತಾರೆ. ಸೊ ಇಲ್ಲಿ ದೇವರನ್ನ ನೋಡ್ತಾ, ಹಿಂದೆ ಹೇಳಿದ್ದಂತೆನೆ ಸಂಸ್ಕೃತದಲ್ಲಿ, ಅಂದ್ರೆ ಸಂಸ್ಕೃತ ಅಂತಿಲ್ಲ, ಈ ದೇವರ ಹೆಸರುಗಳು ನಮ್ಮಂತೆ ಹೆಸರುಗಳಲ್ಲ. ನಮ್ಗೆ ಸುಮ್ಮನೆ ಏನೋ ಇಷ್ಟ ಆಯ್ತು, ಪ್ರೇರಣೆ ಆಯ್ತು, ಇಡ್ತಾರೆ. ದೇವರ ಹೆಸರುಗಳು ದೇವರ ಗುಣವನ್ನ ಹೇಳತ್ತಂತ. ಈ ದೇವತೆಗಳು ಇದನ್ನ ಹೋಮಿಸಿದಾಗ ಅದು ನಾವು ನೋಡಿದ್ವಿ, ನಾರಾಯಣ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಅದು ಅರ್ಥವು ನೋಡಿದ್ದೀವಿ. ಕಾಷ್ಟ ಅಂದ್ರೆ ಏನು, ಸಮಿತ್ತು ಅಂದ್ರೆ ಏನು, ಆಮೇಲೆ ಧೂಮ ಅಂದ್ರೆ ಏನರ್ಥ, ಅರ್ಚಿ ಅಂದ್ರೆ ಅದು ಏನು ದೇವರನ್ನ ಹೇಳುತ್ತೆ, ಆಮೇಲೆ ಕೆಂಡ, ಆ ಒಂದು ಕೆಂಡ ಅಂದ್ರೆ ಏನು, ಅಂಗಾರ ಅಂತ ಸಂಸ್ಕೃತದಲ್ಲಿ, ಅದು ಕೆಂಡ ಅಂದ್ರೆ ಏನು, ವಿಷ್ಪುಲಿಂಗ ಅಂದ್ರೆ ಕಿಡಿಗಳು, ಅದು ಒಂದೊಂದು ದೇವರ ಗುಣಗಳನ್ನೇ ಹೇಳುತ್ತೆ, ಅದು ಬರೀ ಶಬ್ದಗಳಲ್ಲ ಅಂತ ಅದು ನೋಡಿದ್ವಿ. ಆಮೇಲೆ ಒಂದೊಂದು ಸ್ಥಾನದಲ್ಲಿನೂ ವಿಶೇಷ ಅಂಶಗಳನ್ನು ಹೇಳ್ತಾ ಬಂದಿದ್ದಾರೆ. ಏನಿಲ್ಲಿ ಸಂವತ್ಸರ, ಅದೇ ಕಟ್ಟಿಗೆ ಹೆಸರು ಸಂವತ್ಸರ. ಇಲ್ಲಿ ಕಟ್ಟಿಗೆ ಏನು ಅಂದ್ರೆ ಸಂವತ್ಸರ ಅಂತ. ಅದು ಹೇಗೆ ದೇವರ ಹೆಸರಾಗತ್ತ ಅಂದ್ರೆ, ಸಂವತ್ಸರ ಅಂದ್ರೆ, ವತ್ಸ ಅಂದ್ರೆ ನಮಗೆ ಗೊತ್ತಲ್ಲ, ವತ್ಸ ಅಂದ್ರೆ ಮಗು ಅಂತ ಅರ್ಥ, ಮಕ್ಕಳು, ನಾವು ಪ್ರೀತಿ ಮಾಡುವಂತ ಮಕ್ಕಳು ವತ್ಸ. ಅದು ಅಂದ್ರೆ ಚಂದಾಗಿರೋ ಮಗು ಅಂದ್ರೆ ಏನು, ಚಂದಾಗಿ ಇಲ್ಲದೆ ಇರುವಂತ ಮಗು ಅಂದ್ರೆ ಏನು, ಚಂದಾಗಿರುವಂತ ಮಗು ಅಂದ್ರೆ ತಾಯಿ ತಂದೆಯ ಮಾತನ್ನ ಕೇಳುವನು ಚಂದಾಗಿರುವಂತ ಮಗು. ಸಮ್ಯಕ್ ವತ್ಸ, ಚಂದಾಗಿ ತಂದೆಯ ಮಾತನ್ನ ಕೇಳುವ ಮಕ್ಕಳನ್ನ ದೇವರು ಏನ್ ಮಾಡ್ತಾನ? ಸಂವತ್ಸರ, ಅವನನ್ನ ಸಂತೋಷವಾಗಿ ಇಡ್ತಾನಂತೆ. ಇದು ಮುಖ್ಯವಾಗಿ ಸಂವತ್ಸರ ಎಂಬ ಹೆಸರು ವಾಯುದೇವರು ಚತುರ್ಮುಖನಿಗೆ ಬರುತ್ತೆ. ಡೈರೆಕ್ಟ್ ಆಗಿ ಹುಟ್ಟಿದ ಮಕ್ಕಳು, ದೇವರ ಮಕ್ಕಳು ಅವರು. ಸೊ ಅವರು ಸಂವತ್ಸರ, ತಂದೆಯ ಮಾತನ್ನ ಕೇಳಿ ತಂದೆ ಹೇಳಿದ ಮಾತನ್ನ ವಿಸ್ತರಿಸ್ತಾ ಹೋಗ್ತಾರವ್ರು. ಸೊ ಅವರಿಗೆ ಅದು ಮುಖ್ಯವಾಗಿ ಆಗತ್ತಾ. ಆಮೇಲೆ ನಮ್ಮ ಎಲ್ಲರಿಗೇನೋ ಬರುತ್ತೆ, ನಾವು ದೇವರ ಮಕ್ಕಳೇ ಆಗ್ತೀವಿ. ಸೊ ಅದಕ್ಕೆ ಸಂವತ್ಸರ, ಈ ಹುಟ್ಟಿದ ತನ್ನ ಮಕ್ಕಳನ್ನ ಆನಂದವಾಗಿ ಸುಖವಾಗಿ ಇಡುವವನು ಅಂತ ಅಲ್ಲಿ ಇರುವಂತ ಭಗವಂತ ಯಾರಿದು? ಸಂಕರ್ಷಣ ನಾರಾಯಣ, ಒಂದು ಕಟ್ಟಿಗೆ, ಅದನ್ನ ದೇವರಿಗೆ ಅಲ್ಲಿ ಸಂವತ್ಸರ ಅಂತ ಕರೀತಾರಂತೆ. ಆಮೇಲೆ ಹೊಗೆ ಬಂತು ಅಂತ, ಭೂಮಿಯಲ್ಲಿ ಅವರು ಹೋಮಿಸುವಾಗ ಕಟ್ಟಿಗೆ ಹಾಕಿದ ತಕ್ಷಣ ಹೊಗೆ ಬಂತು, ಅದನ್ನ ಆಕಾಶ ಅಂತ ಇಲ್ಲಿ ಶಬ್ದ ಕೊಟ್ಟಿದ್ದಾರೆ. ದೇವರಿಗೆ ಏನು ಆಕಾಶ ಅಂದ್ರೆ ಆ ಸಮಂತಾಕಾಶದ ಅಂದ್ರೆ ಯಾವಾಗ್ಲೂ ಚಂದಾಗೆ ಬೆಳಕಿನಂತೆ ಬೆಳಗುತ್ತಾ ಇರ್ತಾನಂತೆ. ಜ್ಞಾನ ಜ್ಯೋತಿ ಅವನು ಬೆಳಗುತ್ತಾ ಇರ್ತಾನಂತೆ. ಮತ್ತೆ ಎಲ್ಲರಿಗೇನೋ ಅವಕಾಶವನ್ನು ಕೊಡ್ತಾನೆ. ಇರ್ಲಕ್ಕೆಲ್ಲ ಅವನದ್ದೇ ಎಲ್ಲವೂ, ಇರ್ಲಕ್ಕೆಲ್ಲ ಅವಕಾಶ ಕೊಟ್ಟು ಎಲ್ಲಾ ಕಡೆನೂ ತುಂಬಿದ್ದಾನೆ. ಅವನನ್ನ ಆಕಾಶ ಅಂದ್ರೆ ಏನು, ಇದೇ ಹೊಗೆ ಆಯ್ತು. ಆಮೇಲೆ ರಾತ್ರಿ ಅಂತ ಬಂತು. ಅಲ್ಲಿ ಬರುವಂತ ಜ್ವಾಲೆಗೆ ರಾತ್ರಿ ಅಂತ ಅಂದ್ರೆ, ಇದು ಇಷ್ಟು ಹೆಸರುಗಳು, ಇಷ್ಟು ಹೇಳುವಾಗ ತುಂಬಾ ಏನು ಅಬ್ಬಾ ಅಂತ ಆಶ್ಚರ್ಯ ಆಗತ್ತೆ. ಆದ್ರೆ ಅದು ಸಂತೋಷವೇ. ಯಾಕೆಂದ್ರೆ ದೇವರ ಇಷ್ಟು
ನಮಗೆ ಹೆಸರು ಅದೆಲ್ಲ ಜ್ಞಾಪಕ ಇರುತ್ತೋ ಎಲ್ಲವೋ, ಆ ಒಂದೊಂದಕ್ಕೇನು ಇಷ್ಟಿಷ್ಟು ಅರ್ಥ ಇರೋದು ಮಾತ್ರ ಅಲ್ಲ, ಒಂದೊಂದು ಕಡೆನೂ ದೇವರು ಇರ್ತಾನೆ, ಎಲ್ಲಾ ಕಡೆನೂ ದೇವರು ತುಂಬಿದ್ದಾನೆ, ಎಲ್ಲ ಅನೇಕ ಹೆಸರಿನಿಂದ ಇದ್ದಾನೆ. ಇಟ್ಸ್ ಸಚ್ ಅನ್ ಆ ಇನ್ಸ್ಪೈರಿಂಗ್. ಅಷ್ಟು ಆದ್ರೂ ಸಾಕು, ಅಷ್ಟಾದ್ರೂ ದೇವರು ಇಷ್ಟು ರೂಪದಿಂದ ನಮಗೆ ಉಪಕಾರ ಮಾಡುತ್ತಾನೆ ಇದ್ದಾನೆ, ದೇವತೆಗಳಿಗೆ ಮಾಡ್ತಾರೆ, ಅದನ್ನ ತಿಳಿದ್ರೂ ಆಗತ್ತೆ. ಮತ್ತು ಈ ಒಂದು ನಾನು ಕೊಟ್ಟು ಕಳಿಸಿದ ಆ ಪವರ್ ಪಾಯಿಂಟ್ ಇಟ್ಟು ನೋಡಿದಾಗ ಸ್ವಲ್ಪ ಅರ್ಥ ಆಗುತ್ತೆ. ಬೇಸಿಕ್ ಇಷ್ಟೇ, ಒಂದು ಅಗ್ನಿ ಅದಕ್ಕೆ ಒಂದು ಹೆಸರು, ದೇವರೇ ಅಗ್ನಿಯಲ್ಲಿ ಇದ್ದಾನೆ, ಅದರಲ್ಲಿ ಇರುವಂತ 5 ಅಂಶಗಳು, 5 ಅಂಶಗಳು ಅಲ್ಲಿನೂ ದೇವರೇ ಇದ್ದಾನೆ. ಅಲ್ಲಿ ಒಂದು ಕೇಳಿಸುತ್ತಾ? ಏನೋ ಒಂದು ಮೆಸೇಜ್ ಬಂತು ಅದಕ್ಕೆ ಆಯ್ತು. ಸೊ ಇಷ್ಟು ಹೆಸರುಗಳಿರುತ್ತೆ. ದಿಶಾ ಹಾಗೇನೆ, ರಾತ್ರಿ ಆಯ್ತು ದಿಶಾ ಅಂತ ಇದೆಲ್ಲ. ದಿಶಾ ಅಂದ್ರೆ ಏನರ್ಥ ಅಂದ್ರೆ, ದಿಶೆ ಏನು ಮಾಡುತ್ತೆ, ಡೈರೆಕ್ಷನ್ ಏನ್ ಮಾಡುತ್ತೆ, ನಮ್ಗೆ ತೋರ್ಸುತ್ತೆ ಆ ಮಾರ್ಗವನ್ನ. ದಿಶಾ ಅಂದ್ರೆ ಆ ಮಾರ್ಗವನ್ನ ತೋರ್ಸುತ್ತೆ, ಇಟ್ಸ್ ಅ ಗೈಡ್ ಮಾಡುತ್ತೆ. ಈಸ್ಟ್ಲಿ ಹೋಗಿ ಸೌತ್ಲಿ ಹೋಗಿ, ನಾರ್ತ್ ಅಂದ್ರೆ ಏನು, ನಮ್ಗೆ ಇಟ್ ಗೈಡ್ಸ್. ಸೊ ನಮ್ಗೆ ದೇವರ ವಿಷಯದಲ್ಲಿ ಗೈಡ್ ಮಾಡುವವನು, ಗೈಡ್ ಯಾರು ಮೇನ್ ಆಗಿ ಭಗವಂತನೇ ಆಗ್ತಾನೆ. ಅದಕ್ಕೆ ಅವನಿಗೆ ಅಲ್ಲಿ ದಿಶಾ ಅಂತ ಹೆಸರು. ಆಮೇಲೆ ಅವಾಂತರ ದಿಶಾ ಅಂದ್ರೆ ದೇವರ ಕಡೆನೂ ಹೋಗ್ತೀವಿ, ದೇವರ ಕಡೆ ಮತ್ತು ಲೌಕಿಕದಲ್ಲಿನೂ ಆ ದೇವರೇ ಎಲ್ಲ ಕಡೆ ಇದ್ರೂ ಇತರ ವಿದ್ಯೆಗಳನ್ನು ನಾವು ಕಲಿತೀವಿ. ಇತರ ವಿದ್ಯೆಗಳನ್ನು ಕಲಿಯೋ ಮೂಲಕವಾಗಿ ಇನ್ನೂ ಹೆಚ್ಚಾಗಿ ದೇವರ ಮಹಿಮೆಯನ್ನ ನಾವು ತಿಳಿತೀವಿ. ಸೊ ಹೀಗೆ ದೇವರ ಮಹಿಮೆಯನ್ನ ತಿಳಿಯೋದು ನಮ್ಗೆ ಆಗತ್ತೆ. ಸೊ ಇದಕ್ಕೆ ಅವಾಂತರ ದಿಕ್ಕು ಅಂತ ಹೇಳ್ತೀವಿ, ಇದಕ್ಕೆ ಅವಾಂತರ ದಿಕ್ಕು. ಸೊ ಒಂದೊಂದು ಕಡೆನೂ ಈ ದೇವರಿಗೆ ಒಂದು ವಿಶೇಷವಾದ ಹೆಸರುಗಳಿಂದ ಕರೀತಾರೆ. ಸೊ ಹೀಗೆ ಈ ಒಂದು 3ನೇ ಅಗ್ನಿಯಲ್ಲಿನೂ ನಮ್ಗೆ 6 ರೂಪಗಳು ಆಯ್ತು. 6 ರೂಪಗಳಿಂದ ಎಲ್ಲವೂ ಇರುತ್ತೆ. ಸೊ ಅದನ್ನೇ ಹೇಳ್ತಾರೆ ಇವಾಗ ನೋಡಿ, ಧರಣಿ ಎಂಬುದೇ ಅಗ್ನಿ, ಸಂವತ್ಸರವೇ ಸಮಿತ್, ವಿಹಾಯಸ ಅಂದ್ರೆ ಆಕಾಶ ಅಂತ ಅರ್ಥ, ವಿಹಾಯಸವೇ ಹೊಗೆ, ഇരുಳು ಅಂದ್ರೆ ರಾತ್ರಿ, ಇದೇ ದಿಶಾ. ഇരുಳು ಉರಿ ಆಗತ್ತೆ, ಉರಿ ಅಂದ್ರೆ ಜ್ವಾಲೆ ಆಗತ್ತೆ. ದಿಶಾ ಅಂಬುದು ಅಂಗಾರ ಆಯ್ತು, ಕೆಂಡ ಆಯ್ತು. ಅವಾಂತರ ದಿಕ್ಕೇನು ವಲಯ ಆಗತ್ತೆ. ಅದು ಏನದು ಕಿಡಿ, ಅದು ಒಂದು ಕಿಡಿಗಳಾಗತ್ತೆ. ಸೊ ಹೀಗೆ 5 ಈ 3ನೇ ಅಗ್ನಿಯಲ್ಲಿ ಈ 5 ಅಗ್ನಿ ಪ್ಲಸ್ 5 ಅಂಶಗಳು, ಇದರಲ್ಲಿನೂ ತಿರ್ಗಾ ದೇವರ ರೂಪಗಳೇ ಇರುತ್ತೆ. ಇದ್ರ ಜೊತೆಯಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತಾರೆ, ದೇವರ ರೂಪಗಳು ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ವಾಯುದೇವರದ್ದು ಇಟ್ಟುಕೊಳ್ಳಿ. ಫಸ್ಟ್ ಅಗ್ನಿಯಲ್ಲಿ ಹೇಳಿಲ್ಲ, ಇಲ್ಲಿ ಹೇಳ್ತಾರೆ ವ್ಯಾಖ್ಯಾನಕಾರರು. ಪ್ರಾಣ ಅಂಬೋ ಅಗ್ನಿ, ಅಪಾನ ವಾಯುದೇವರು, ಪ್ರಾಣ ಎಂಬ ರೂಪ, ಅಪಾನ ಎಂಬುದು ಇಲ್ಲಿ ವ್ಯಾನ. ಅಂದ್ರೆ ಇದು ಇನ್ನೂ ಟೂ ಮಚ್ ಆಗ್ಬಿಡುತ್ತೆ, ಅದಕ್ಕೆ ಅಲ್ಲಿ ಎಲ್ಲ ಕೊಟ್ಟಿಲ್ಲ. ಜಸ್ಟ್ ಮನಸ್ಸಲ್ಲಿ ವಾಯುದೇವರು, ದೇವರನ್ನ ಯಾವಾಗ ಚಿಂತನೆ ಮಾಡ್ತೀವೋ, ನಾವು ದೇವರನ್ನ ಪೂಜೆಗೆ ಇಡೋವಾಗ ಏನ್ ಮಾಡ್ತೀವಿ, ಏನಾದ್ರು ಒಂದು ಪೀಠದಲ್ಲಿ ಇಡ್ತೀವಿ, ಅಥವಾ ಒಂದು ರಂಗೋಲಿ ಹಾಕಿ ರಂಗೋಲಿ ಮೇಲೆ ಆ ವಿಗ್ರಹ, ದೇವರು ಇಡ್ತೀವಿ ಅಂದ್ರೆ ವಿಗ್ರಹ, ಯಾವುದೋ ಒಂದು ಬೇಸಿ, ಯಾವುದೋ ಒಂದು ರಂಗೋಲಿ, ಯಾವುದೋ ಒಂದು ತಟ್ಟೆಯಲ್ಲಿ ಇಡ್ತೀವಲ್ಲ. ಸೊ ಹಾಗೆ ಅದು ಅಂಥದ್ದು ವಾಯುದೇವರೇ ದೇವರನ್ನ ನಮ್ಮ ಹತ್ರ ಕರ್ಕೊಂಡು ಬರೋರು. ಸೊ ವಾಯು ಜೊತೆಯಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಹಾಗೇನೆ. ಸೊ ಅದನ್ನ ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಹೀಗೆ ಮಾಡಿ ವರುಷ ಎಂಬ ಆಹುತಿಗಳಿಂದಲೇ. ವರುಷ ಎಂಬ ಆಹುತಿ ಅಂದ್ರೆ ಏನು? ವರುಷ ಎಂಬ ಆಹುತಿ 2 ರೀತಿಯಿಂದ ಹೇಳ್ತಾರೆ. ವರುಷ ಅಂದ್ರೆ ಏನು, ವರ್ಷ ಅಂದ್ರೆ ಏನು, 360 ಈಚ್ ಡೇ ಇಸ್ ಒಂದು ಕಟ್ಟಿಗೆ. ಸೊ ದಿನಾಗಲೂ ಇದನ್ನ ಮಾಡ್ತಾರೆ, ವರುಷ ಎಂಬ ಆಹುತಿಗಳಿಂದಲೇ. ಸೊ ಈ ವರುಷ ಎಂಬ, ಅಥವಾ ವರುಷ ಅಂದ್ರೆ ವೃಷ್ಟಿ ಮೂಲಕವಾಗ ಬಂದ ಜೀವ, ಹಾಗೆನ್ನು ತಗೋಬಹುದು. ವರುಷ ಎಂಬ ಈ ಆಹುತಿ ಏನ್ ಹಾಕ್ತಾ ಇದ್ದಾರೆ, ಮಳೆ ಮೂಲಕವಾಗ ಬಂದ ಈ ಜೀವವನ್ನ ಮಳೆ ಮೂಲಕವಾಗಿ ತಾವೇ ಕರ್ಕೊಂಡು ಬಂದು ಇಲ್ಲಿ ಭೂಮಿಯಲ್ಲಿ ಅಂದ್ರೆ ಭೂಮಿಯಲ್ಲಿ ಇರುವಂತ ಸಸ್ಯಗಳಲ್ಲಿ ಹೋಗುತ್ತದು. ವಾಟ್ ಎವರ್ ಈಸ್ ಅವರ್ ಸ್ಟೇಪಲ್ ಫುಡ್, ಅದರಲ್ಲಿ ಸೇರ್ಕೊಳ್ಳುತ್ತೆ. ಅಂದ್ರೆ ಅದು ಅನ್ನ ಆಗೋದಿಲ್ಲ, ಭತ್ತ ಆಗೋದಿಲ್ಲ,
ಭತ್ತ ಜೊತೆಯಲ್ಲಿ ಅದು ಇರುತ್ತೆ, ಟ್ರಾವೆಲ್ ಮಾಡ್ತದೆ. ಬಿಕಾಸ್ ಆ ಜೀವ ಅದರಲ್ಲಿ ಹೋಗಿ ಆ ಭತ್ತವಾಗಿ ಚೇಂಜ್ ಆಗೋದು ಎಂಬುದು ಇಲ್ಲ. ಒಂದು ಜಾಗದಲ್ಲಿ ಅನೇಕ ಜೀವಗಳು ಇರಬಹುದು. ಈ ಜೀವ ಬಂದು ಸೇರ್ಕೊಂಡು ಇದು ತಂದೆಯ ಹೊಟ್ಟೆಯಲ್ಲಿ ಹೋಗಬೇಕು, ತಂದೆಯಲ್ಲಿ ಹೊಟ್ಟೆಯಲ್ಲಿ ಹೋಗಿ ಆಮೇಲೆ ತಾಯಿ ಹೊಟ್ಟೆಗೆ ಬರುತ್ತೆ. ಇದು ನಮಗೆ ಗೊತ್ತು. ಸೊ ಹೀಗೆ ಈ ವರುಷ ಎಂಬ ಆಹುತಿ ಆ ನೀರು ಮೂಲಕವಾಗಿ ಬಂದ ಜೀವವನ್ನ ಇಲ್ಲಿ ಭೂಮಿಯಲ್ಲಿ ಇರುವಂತಹ ಭಗವಂತನ ಹತ್ರ ಅದನ್ನ ಒಪ್ಪಿಸ್ತಾರೆ. ಆಹುತಿಗಳಿಂದಲೇ ಆ ಹರಿಯ ಮೆಚ್ಚಿಸಿ ಅವರು ಮಾಡುತ್ತಾರೆ. ಜ್ಞಾನಿಗಳು ದೇವರು ಮಾಡುವಂಥದ್ದು, ತಮ್ಮಲ್ಲಿ ನಿಂತು ದೇವರು ಮಾಡುವಂಥದ್ದು ಇಷ್ಟು ಅನೇಕ ರೂಪದಿಂದ ದೇವರು ಎಲ್ಲ ಮಾಡುತ್ತಾನೆ. ಸೊ ಅದಕ್ಕೆ ಹೇಳ್ತಾರೆ ಹರಿಯ ಮೆಚ್ಚಿಸಿ. ಹರಿ ಅಂದ್ರೆ ನಮ್ಗೆ ಗೊತ್ತು, ಹರಿ ಅಂದ್ರೆ ಬಿಂಬರೂಪ ಅಂತ ಗೊತ್ತು. ಹರಿ ಪಾಪಗಳನ್ನೆಲ್ಲ ತೆಗಿತಾನೆ, ಅದಕ್ಕೆ ಅವನಿಗೆ ವಿಶೇಷವಾಗಿ ಹರಿ ಎಂಬ ಹೆಸರು ನಮಗೆ ಗೊತ್ತು. ಸೊ ಹರಿಯ ಮೆಚ್ಚಿಸಿ ಸಕಲರೊಳಗೆ ಅದ್ವರ್ಯನಾಗಿರು. ಸೊ ಇದನ್ನ ನಾವು ತಿಳಿದು ಅವರು ಮಾಡ್ತಾರೆ, ದೇವತೆಗಳು ಇದು ಮಾಡ್ತಾರೆ, ಇದು ನಮಗೆ ಹೇಳ್ತಾ ಇದ್ದಾರೆ. ಸೊ ನಾವು ಏನ್ ಮಾಡಬೇಕು, ನಾವು ಹೀಗೆ ಬರ್ಲಕ್ಕೆ ದೇವತೆಗಳು ಕಾರಣೀಭೂತರಾಗಿರ್ತಾರೆ. ದೇವತೆಗಳಲ್ಲಿ ನಿಂತು ನಮ್ಮ ಬಿಂಬರೂಪನಾದ ಹರಿ ಹೀಗೆ ಮಾಡಿದ್ದ ಅಂತ ಹರಿಯನ್ನ ಕೊಂಡಾಡಬೇಕು. ಹರಿತಾನೆ ಎಲ್ಲವೂ ಮಾಡಿಸ್ತಾನೆ. ಯಾಕಂದ್ರೆ ನಾವು ಯಾವ ಸಸ್ಯಗಳಲ್ಲಿ ಬಂದು ಹೇಗೆ ಬರಬೇಕು, ಒಂದೊಂದು ಜೀವ ಒಂದೊಂದು ರೀತಿಯಾಗದು ಕರ್ಮಕ್ಕನುಗುಣವಾಗ. ಸೊ ಇದನ್ನ ಮಾಡಿಸುವ ಈ ಹರಿಯನ್ನ ಮೆಚ್ಚಿಸಿ ಸಕಲರೊಳಗೆ ಅದ್ವರ್ಯನಾಗಿರು ಅಂದ್ರೆ ಎಲ್ಲದಲ್ಲಿನೂ ಸಕಲರೊಳಗೆ. ಅವರು ಹಾಗೆ ಹರಿಯ ಮೆಚ್ಚಿಸಿ ಸಕಲರೊಳಗೆ ಅದ್ವರ್ಯನಾಗಿರು ಸರ್ವರೂಪಾತ್ಮಕನ ಚಿಂತಿಸ. ಸರ್ವರೂಪ ಇಷ್ಟು ನಮ್ಗೆ ಆಗಿದೆಲ್ಲ, ಒಂದೊಂದು ಅಗ್ನಿಯಲ್ಲಿ 6 ಆಗಿದೆ. ಸೊ ಟೋಟಲಿ 18ಗೆ ಬಂದಿದೆ ನಮಗೆ ಅಲ್ಲಿ ಮೆಚ್ಚಿ. ಸೊ ಹರಿಯನ ಸರ್ವರೂಪಾತ್ಮಕನ ಚಿಂತಿಸಿ ಅದ್ವರ್ಯನಾಗಿರು. ಅದ್ವರ್ಯ ಅಂದ್ರೆ ಏನು? ಅದ್ವರ್ಯ ಅಂದ್ರೆ ಏನ್ ಹೇಳೋದು, ಅದ್ವರ್ಯ ಅಂದ್ರೆ ಅದನ್ನ ನೋಡುವನು, ಸಾಕ್ಷಿ ಆರ್ ಹೆಡ್. ಅದರ್ವೈಸ್ ಯಜ್ಞಗಳಲ್ಲಿ ಹೋತ ಅದ್ವರ್ಯು ಅಂತ ಆ ಮಂತ್ರಗಳನ್ನ ಹೇಳೋರು. ಆ ಕಾಲದಲ್ಲಿ ಮಂತ್ರಗಳನ್ನೆಲ್ಲ ಋಗ್ವೇದಿಯ ಮಂತ್ರ ಹೇಳೋವನ್ನ ಹೋತ ಅಂತ ಅರ್ಥ. ಆ ಹೋತ ಅವ್ರು ಮಂತ್ರ ಹೇಳಿದ್ರೆ ಇನ್ನೊಂದು ಪ್ರೀಸ್ಟ್ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಯಜುರ್ವೇದದಲ್ಲಿ ಕರ್ಮಗಳು ಹೇಳ್ತಾರೆ. ಆ ಕರ್ಮವನ್ನ ಮಾಡಿಸೋದು. ಇಲ್ಲಿ ಬೇಸಿಕಲಿ ಏನಾಗಿದೆ, ಆ ಕರ್ಮ ಅಲ್ಲಿಂದ ಜೀವವನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಅದನ್ನ ಯಜುರ್ವೇದದಲ್ಲಿ ಹೇಳಿರುವಂತ ಆ ಕರ್ಮಗಳನ್ನ ಮಾಡಿಸುವ ಪ್ರೀಸ್ತನ್ನ ಅದ್ವರ್ಯು ಅಂತನೂ ಕರೀತಾರೆ. ಅದನ್ನು ಇಟ್ಕೋಬಹುದು, ಅದ್ವರ್ಯನಾಗಿರು. ಸೊ ಅದ್ವರ್ಯನಾಗಿರು ಅಂದ್ರೆ ಆ ಕರ್ಮಗಳನ್ನೆಲ್ಲ ಅವರು ಮಾಡ್ತಾರೆ ಅಂತ ನಾವು ತಿಳಿಯೋದು. ಸೊ ಇಲ್ಲಿ ಅದ್ವರ್ಯನಾಗಿರು ಅಂತ ಹೇಳ್ತಾರೆ. ಸೊ ಇನ್ನೊಂದು ಅದ್ವರ್ಯ ಅಂತ ಹೇಳಿದ್ದಾಗೆ ಯಜ್ಞ ಮಾಡಿಸ್ತಾರ ಅಂತ ನಾವು ತಿಳಿಯಬೇಕು. ಅದನ್ನ ಅದ್ವರ್ಯು ಎಂಬ ಶಬ್ದದಿಂದ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಅದ್ವರ್ಯು ಅಂದ್ರೆ ಹೆಡ್ ಮಾಸ್ಟರ್ ಅಂತ ಹೇಳ್ತೀವಲ್ಲ, ಎಲ್ಲದಕ್ಕೇನು ನೋಡ್ತಾ ಇರು. ಅಂದ್ರೆ ನಮಗೆ ಹೇಳುವಂಥದ್ದು. ಇದರ ಏನು ನೋಡೋದು, ನಮಗೆ ನೋಡುವ ಶಕ್ತಿ ಅದು ಇಲ್ಲ. ಇದು ಅವ್ರು ಹೇಳಿದ್ದಾರೆ, ಇದನ್ನ ನಾವು ನೋಡಬೇಕು. ನಮ್ಮ ಆ ಜ್ಞಾನದಲ್ಲಿ ಇದನ್ನ ತಿಳಿಯಬೇಕು ಅಂತ, ಇದನ್ನ ಮನಸ್ಸಲ್ಲಿ ಇಟ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದ. ಅದ್ವರ್ಯನಾಗಿರು ಅಂತ. ಅದ್ವರ್ಯನಾಗಿರು ಸಕಲರೊಳಗೆ ಹರಿಯನ್ನ ಮೆಚ್ಚಿಸುತ್ತಾ ಎಲ್ಲೆಲ್ಲಿನೂ ನಿಂತು ಮಾಡುವಂತ ಈ ಹರಿಯನ್ನ ಕೊಂಡಾಡುತ್ತಾ ನೀನು ಇದನ್ನ ನಿನ್ನ ನೋಡ್ತಾ ಇರು. ನಾನು ಇಲ್ಲಿ ಬಂದದಕ್ಕೆ ದಿನಾಗ್ಲೂ ಊಟ ಮಾಡ್ತೀವಲ್ಲ, ಅನ್ನ ದ್ವಾರ ಊಟ ಮಾಡ್ತೀವಿ. ಊಟ ಮಾಡುವಾಗ ಈ ಅನ್ನ ಎಲ್ಲಿಂದ ಬಂತು? ಈ ಅನ್ನ ಬರ್ಲಕ್ಕೆ ಅನ್ನದಲ್ಲಿ ಆ ಮಳೆ ದ್ವಾರವಾಗಿ ಈ ಜೀವ ಬಂತು. ಮಳೆ ದ್ವಾರ ಅಂದ್ರೆ ಅಲ್ಲಿಂದ ಆ ಮೇಘದಿಂದ ಬಂತು, ಆಮೇಲೆ ಆಕಾಶದಿಂದ ಬಂತು, ಹಿಂದೆ ನಮ್ಮ ಕರ್ಮಕ್ಕನುಗುಣವಾಗ ಬಂತು. ಇದನ್ನ ನೋಡುತ್ತಾ ನೀನು ಇರು ಅಂತ ಇಲ್ಲಿ ಹೇಳ್ತಾರಂಬಲ್ಲಿ. ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ.